ವಿದ್ಯಾರ್ಥಿ ಸಂಘಟನೆಯಿಂದಲೂ ಕೂಡ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯರು ಇರ್ಬೋದು, ಮಹಿಳೆಯರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಸರಿಯಾದ ರಕ್ಷಣೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು. ಒಂದು ಕಡೆ ಮಕ್ಕಳನ್ನ ಕಾಲೇಜಿಗೆ ಕಳ್ಸೋಕ್ಕೆ ಆತಂಕ ಆಗಿದೆ, ಹಾಸ್ಟೆಲ್ಗಳಲ್ಲಿ ಬಿಡೋದು ಆತಂಕ ಆಗಿದೆ. ಇವತ್ತು ಮಗಳು ಏನಾರು ಇವತ್ತು ಕಾಲೇಜ್ ಹೋಗಿದ್ದಾಳೆ, ಮನೆಗೆ ಬರೋವರೆಗೂ ಕೂಡ ಪೋಷಕರಿಗೆ ಭಾಳ ಆತಂಕವಾದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಆಳು ವರ್ಗದ ನೀತಿಗಳು ಇವರಿಗೆ ಸರಿಯಾದ ಶಿಕ್ಷೆ ಕೊಡದೇ ಇರ್ತಕ್ಕಂಥದ್ದು, ಮತ್ತು ಆರೋಪಿಗಳನ್ನು, ಅಪರಾಧಿಗಳನ್ನು ಸರಿಯಾದ ರೀತಿ ಶಿಕ್ಷೆ ಕೊಡದೆ ಅವರ ಕಂಡುಹಿಡಿಯದೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು, ಮಹಿಳೆಯರಿಗೆ ಈ ಥರ ತೊಂದರೆ ಆಗ್ತಕ್ಕಂಥದ್ದು. ಇವತ್ತು ಅತ್ಯಾಚಾರ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ಎಷ್ಟು ಕಾನೂನು ಭಯ ಇವ್ರಿಗಿಲ್ಲ. ಹಾಗಾಗಿ ಇವ್ರಿಗೇನು ಈ ಥರ ಮಾಡ್ತಕ್ಕಂಥವ್ರಿಗೆ ತಕ್ಷಣ ತಕ್ಷಣ ಗಲ್ಲಿಗೆ ಹಾಕಬೇಕು. ಮತ್ತು ಏನು ರಾಜ್ಯದಲ್ಲಿ ಈ ಥರ ಮಹಿಳೆಯರಿಗೆ, ಅಸುರಕ್ಷಿತ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ, ಹಾಸ್ಟೆಲ್ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸರಿಯಾದ ರಕ್ಷಣೆ ಇಲ್ಲ. ಭಾಳಷ್ಟು ನಮ್ಮಲ್ಲೇ ಹಾಸ್ಟೆಲ್ಗಳಿದ್ದಾವೆ. ಹಲವಾರು ನಮ್ಮ ವಿದ್ಯಾರ್ಥಿ ಸಂಘಟನೆಯರಿಗೆ ಗೊತ್ತಿರ್ಬೋದು, ಕಂಪ್ಲೇಂಟ್ಗಳು ಬಂದಿದ್ದಾವೆ. ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಮತ್ತು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಇರ್ಬೋದು. ಈ ಕೂಡಲೇ ಅದನ್ನ ಒಂದು ತಾಲೂಕಿನ ಹಾಸ್ಟೆಲ್ ವಾರ್ಡನ್ಸ್ ಇರ್ಬೋದು, ಅವರ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, BCM ಹಿಂದುಳಿದ ವರ್ಗದ ಇಲಾಖೆ ಇರ್ಬೋದು, ಇನ್ಯಾವುದೇ ಹಾಸ್ಟೆಲ್ಗಳಿರ್ಬೋದು, ಭಾಳಷ್ಟು ಕಂಪ್ಲೇಂಟ್ಗಳು ಬಂದಿದೆ. ಜಗಳೂರಲ್ಲಿ ಕೂಡ ಆ ಒಂದು ಸಭೆಯನ್ನು ಕರೀಬೇಕು. ಜಗಳೂರಲ್ಲಿ ಕೂಡ ಈಗ ನಮ್ಮ ಕೂಗಾಳತಿಯಲ್ಲಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಆಗಿದೆ, ಇನ್ನೊಂದು ಕಡೆ ನಮ್ಮೂರಲ್ಲಿ ಆಗ್ಬೋದು, ನಮ್ಮ ಹಟ್ಟಿಯಲ್ಲಿ ಆಗ್ಬೋದು. ಹಾಗಾಗಿ ನಾವು ಈ ರೀತಿ ಸುಮ್ಮನೆ ಕೂಡೋದಲ್ಲ. ಯಾರು ಸಪೋರ್ಟ್ ಮಾಡ್ತಾರೆ ಅಧಿಕಾರಿಗಳು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಕೆಲವೊಂದು ವಿಷಯದಲ್ಲಿ ನಮ್ಮ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ನನ್ನ ಅನಿಸಿಕೆ. ನಾನು 2 ಮಾತು